ಉದಯ ದಿಗಂತ ದಿನಪತ್ರಿಕೆಯ ವಾರ್ಷಿಕೋತ್ಸವದ ರಾಜ್ಯಮಟ್ಟದ ರಾಜ್ಯರತ್ನ ಪ್ರಶಸ್ತಿಗೆ ಹುಣಸೂರಿನ ಡಾ ಅಬ್ದುಲ್ ಶುಕೂರ್ ಗುರೂಜಿ ಅವರಿಗೆ ವಿಜಯಪುರ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು, ರಾಜಕೀಯ ನಾಯಕರು, ಸರ್ವಧರ್ಮ ಗುರುಗಳ ಸಮ್ಮುಖದಲ್ಲಿ ರಾಜ್ಯಮಟ್ಟದ ಉದಯ ದಿಗಂತ ಪತ್ರಿಕೆಯ ರಾಜ್ಯರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಿದರು. ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು ಡಾ ಅಬ್ದುಲ್ ಶಕೂರ್ ಗುರೂಜಿ ನನ್ನನ್ನು ಮೈಸೂರು ಜಿಲ್ಲೆಯಿಂದ ಗುರುತಿಸಿ ಇಂದು ವಿಜಯಪುರ ಜಿಲ್ಲೆಯಲ್ಲಿ ಉದಯ ದಿಗಂತ ದಿನಪತ್ರಿಕೆಯ ಸಂಪಾದಕರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ ಎಂದರು. ಹಾಗೂ ನನ್ನ ಸಮಾಜ ಸೇವೆ, ರೈತಪರ ಹೋರಾಟದಿಂದ ಗುರುತಿಸಿಕೊಂಡ ರಾಜ್ಯಮಟ್ಟದ ಪ್ರಶಸ್ತಿಗೆ ಭಜನರಾಗಿದ್ದೇನೆ ಎಂದು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ರಾಜಕೀಯ ನಾಯಕರು, ಸ್ಥಳೀಯ ಮುಖಂಡರು, ಸಾಮಾಜಿಕ ಹೋರಾಟಗಾರರು, ಸಾಧಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಡಾ ಅಬ್ದುಲ್ ಶುಕೂರ್ ರೈತಪರ ಹೋರಾಟಗಾರರು, ಸಮಾಜ ಸೇವಕರು, ಹುಣಸೂರು ನೋಡಿ ಮೈಸೂರು ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಮೈಸೂರು ಜಿಲ್ಲೆಯ ರೈತ ಹಿತಾಸಕ್ತಿ ಮತ್ತು ಸಮಾಜ ಸೇವೆ, ರೈತರ ಹೋರಾಟ, ಕೃಷಿ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನಪರ ಕಾರ್ಯಕ್ರಮಗಳಲ್ಲಿ ಅವರ ಸಮಾಜ ಸರ್ವಾಂಗೀಣ ಅಭಿವೃದ್ಧಿಗೆ ಸಲ್ಲಿಸತಕ್ಕಂಥ ವಿಶಿಷ್ಟ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಇದೀಗ ರಾಜ್ಯ ಮಟ್ಟದ ಪ್ರಶಸ್ತಿ ನೋಡಿ ಇಲ್ಲಿ ನಮಸ್ತೆ. ಇವತ್ತು ಬಿಜಾಪುರ ವಿಜಯನಗರ ಬಂದಿದ್ದೀನಿ. ಇವತ್ತು ವಿಶೇಷ ಏನಂತಂದರೆ ಇವತ್ತು ನನ್ನ ಮೈಸೂರು ಜಿಲ್ಲೆ ಗುರುತಿಸಿ ಹುಣಸೂರು ತಾಲೂಕು ಇರುವಂಥದ್ದು ಡಾ ಅಬ್ದುಲ್ ಶುಕೂರ್ ಅವ್ರಿಗೆ ಇವತ್ತೊಂದು ಪ್ರಶಸ್ತಿ ಕೊಟ್ಟವ್ರೆ. ರಾಜರತ್ನ ವತಿಯಿಂದ ಇವತ್ತು ಒಂದು ಪ್ರಶಸ್ತಿ ಕೊಟ್ಟವ್ರೆ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಳ್ಳಿ ಅಂತ ಬಿಡ್ತಾ ಇದ್ದೀನಿ. ಎಲ್ಲರಿಗೂ ಏನು ವಿದ್ಯಾರ್ಥಿಗಳು ಇವತ್ತು ಏನು ಬಂದು ನಾವು ವಿದ್ಯೆ ಮಾಡಿದ್ದೀವಿ, ನಾವು ಸಾಹಸ ಮಾಡಿದ್ದೀವಿ ಅಂತ ಏನು ತೋರಿಸಿ ಅವರು ಒಂದು ಸಾಹಸವನ್ನು ಮಾಡಿ ಒಂದು ಹೋಗಿದ್ದಾರೆ. ಅವ್ರಿಗೂ ಆ ಹೆಣ್ಮಕ್ಳುಗಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಳ್ಳಿ ಅಂತ ಬಿಡ್ತೀನಿ. ಹಾಗೂ ವಿಶೇಷ ಏನಂತಂದರೆ ಇವತ್ತು ಎಲ್ಲರಿಗೂ ಈ ಭಾಗ್ಯ ಸಿಗೋದಿಲ್ಲ, ಅಂಥದ್ರಲ್ಲಿ ನಮಗೆಲ್ಲರಿಗೂ ಒಂದೊಂದು ಭಾಗ್ಯ ಸಿಕ್ಕಿದೆ ಅಂತಂದರೆ ಎಲ್ಲ ನಮ್ಮ ತಂದೆ ತಾಯಿ ಕೊಟ್ಟಿದ್ದ ಭಿಕ್ಷೆ. ಇದು ನಮ್ಮ ತಾಯಿ ಕೊಟ್ಟಿದ್ದ ಭಿಕ್ಷೆ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ನಾವು ಇಲ್ಗಂಟ ಬಂದಿದ್ದೀವಿ. ನಮಗೆ ಅಂತಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಇಷ್ಟೇ ಹೇಳೋದೇನಂತಂದ್ರೆ ನಾವು ಒಬ್ಬರೇ ಹೆಸರು ತೊಗೋಬೇಕಂತ ಏನಿಲ್ಲ, ಎಲ್ಲರೂ ತೊಗೊಳ್ಳಿ ಅಂತ ಬೇಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.